ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಅವರ ಪಾದಚರಣಗಳಲ್ಲಿ ನಮಸ್ಕರಿಸ್ತಾ, ರಾಯರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಬಹುಶಃ ಒಂದು ಒಳ್ಳೆಯ ಕಾರ್ಯ ಇದು. ರಾಘವೇಂದ್ರ ಸ್ವಾಮಿಯವರ ಒಂದು ಆಲ್ಬಮ್ ಸಾಂಗ್ ಬಿಡುಗಡೆ ಆಗ್ತಾ ಇದೆ. ಜೂನ್ 26 ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಹುಶಃ ಕೋಟಿ ಕೋಟಿ ಭಕ್ತರ ಆ ಸಮೂಹಕ್ಕೆ ಈ ಆಲ್ಬಂಬು ಸಾಂಗ್ ಮುಖಾಂತರ ದರ್ಶನ ಮಾಡಿಸ್ತಾರೆ ಅಂಥೇಳಿ ನಾನಾದರೂ ಭಾವಿಸಿದ್ದೀನಿ. ಹಾಗಾಗಿ ಕೋಟ್ಯಾಂತರ ರಾಯರ ಭಕ್ತರಿಗೆ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡೋದು ಕಷ್ಟ ಆಗುವಂಥ ಆ ಒಂದು ಭಕ್ತರಿಗೆ ಅವರು ಕುಂತಲ್ಲಿ ನಿಂತಲ್ಲಿ ರಾಯರ ದರ್ಶನವನ್ನು ಮಾಡುವಂಥ ಒಂದು ದೊಡ್ಡ ಅವಕಾಶ. ಹಿಂದೆ ನಮ್ಮಲ್ಲಿ ಒಂದು ಗಾದೆ ಮಾತಿತ್ತು, ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋದು ಕಷ್ಟ ಆದರೆ ಯಾರು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತಾರಲ್ಲ ಅವ್ರ ದರ್ಶನ ಮಾಡಿದ್ರೆ ಸಾಕು, ಆ ರಾಯರ ಕೃಪೆ ನಿಮಗೂ ಸಿಗುತ್ತೆ ಅನ್ನೋದು ಒಂದು ಗಾದೆ ಮಾತಿತ್ತು. ಹಾಗಾಗಿ ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಬರ್ತಾರೆ ಮಂತ್ರಾಲಯಕ್ಕೆ, ರಾಯರ ದರ್ಶನ ಮಾಡಲಿಕ್ಕೆ ಅಂತ ಬರ್ತಾರೆ. ಭಾರಿ ದೊಡ್ಡ ಕರ್ನಾಟಕದ ಭಾರಿ ದೊಡ್ಡ ಭಕ್ತರ ಸಮೂಹ, ಒಂದು ದೊಡ್ಡ ನಂಬಿಕೆ. ರಾಯರ ನಂಬಿದವ್ರಿಗೆ ಯಾವತ್ತೂ ಕಷ್ಟ ಬಂದಿದ್ದಲ್ಲ. ಹಾಗಾಗಿ ನಾನು ಸಹ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಖಾಂತರ ಅನೇಕ ಸಂದರ್ಭದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಮಾಡಿದಂಥದ್ದು. ಹಾಗಾಗಿ ನಾನು ಹೆಚ್ಚು ರಾಜ್ಕುಮಾರ್ ಅವರು ಹಾಡಿರುವಂಥ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯವರ ಅನೇಕ ಹಾಡುಗಳನ್ನು ದಿನಕ್ಕೊಂದು 4 ಬಾರಿ ಆದರೂ ಕೇಳ್ತೀನಿ. ಆದರೂ ಪ್ರತಿ ಗುರುವಾರ ನಾನು ಬೆಳಗ್ಗೆ ಎದ್ದರೆ ಆ ರಾಯರ ಹಾಡುಗಳು ಕೇಳೋದೇ ಒಂದು ಅದ್ಭುತ, ಒಂದು ರೀತಿಯ ರೋಮಾಂಚನ ಅನಿಸುತ್ತೆ. ಆ ದಿನದ ಎಲ್ಲ ಕಾರ್ಯಗಳು, ಎಲ್ಲ ಥರದ ಕಾಯಕ ಭಾರಿ ಸುಗಮವಾಗಿ ಆಗುತ್ತೆ ಅನ್ನುವ ನಂಬಿಕೆ. ಹಾಗಾಗಿ ನಮ್ಮ ರಘು ಭಟ್ರು ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಆಶ್ರಯದಲ್ಲಿ ಈ ಆಲ್ಬಮ್ ಸಾಂಗು ಬಿಡುಗಡೆ ಆಗ್ತಾ ಇದೆ. ಅವ್ರ ಮುಖಾಂತರ ಇವತ್ತು ಕೋಟಿ ಕೋಟಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ನೀವು ಮಾಡುವ ಮುಖಾಂತರ ಅವರು ಹೂವಿಂದ ನಾರ್ ಸ್ವರ್ಗ ಸೇರ್ತುನಾಗೆ ಅವ್ರ ಮುಖಾಂತರ ಭಕ್ತರಿಗೆ ದರ್ಶನ ಆಗ್ತಾ ಇದೆ. ಹಾಗಾಗಿ ನಾನು ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಅವರ ರಘು ಭಟ್ರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಪ್ರೊಡಕ್ಷನ್ ಮುಖಾಂತರ. ನನಗೂ ಸ್ನೇಹಿತರು. ಹಾಗಾಗಿ ಅವರ ಕಾಳಜಿಯನ್ನು ನಾವೆಲ್ಲ ಮೆಚ್ಚಲೇಬೇಕು. ಹಾಗಾಗಿ ಅಲ್ಲಿ ಈ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ತಾರೆ. ನಿಮ್ಮ ಮುಖಾಂತರ ಕೋಟಿ ಕೋಟಿ ಜನರ ದರ್ಶನವಾಗತ್ತೆ, ದರ್ಶನ ಮಾಡಿಸ್ತೀರಿ ಅನ್ನುವ ನಂಬಿಕೆಯಿಂದಾಗಿ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಅದು ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿಯ ರಕ್ಷಣೆಗೆ ನಿಂತಿರುವಂಥ ಒಂದು ದೊಡ್ಡ ಕರ್ನಾಟಕದ ಶಕ್ತಿ. ಸುಮಾರು 80-85 ಲಕ್ಷ ನಾಡಭಕ್ತರನ್ನ ಒಳಗೊಂಡಂಥ
ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ನಾನು ಸಹ ಅನೇಕ ಸಾರಿ ನಮ್ಮ ಮಂತ್ರಾಲಯದ ಪೂಜ್ಯರನ್ನು ಭೇಟಿ ಮಾಡಿದ್ದೀನಿ. ಹಾಗಾಗಿ ಅವರ ಆಶೀರ್ವಾದ ಆರೈಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ನನ್ನ ಮೇಲೆ ಇರಲಿ ಅಂತೇಳಿ ರಾಯರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ, ಇಡೀ 7.5 ಕೋಟಿ ಕನ್ನಡಿಗರ ಪರವಾಗಿ ನಾನು ಅಭಿನಂದಿಸ್ತೀನಿ. ನಿಮ್ಮನ್ನು ಭಾರಿ ಗೌರವದಿಂದ ಗೌರವಿಸ್ತೀನಿ. ನಮಸ್ಕಾರ.